ಕೃಷ್ಣ ಬೈರೇಗೌಡರು, ರಾಮಲಿಂಗಾರೆಡ್ಡಿ ಮತ್ತು ಜೊತೆಗೆ ನಮ್ಮ ಕೃಷ್ಣ ಬೈರೇಗೌಡರು, ಅದರಿಂದ ಮುನಿಯಪ್ಪನವರು ಅನೇಕರ ತೊಂದರೆ ಕೊಟ್ಟಿದ್ದಂತೆ ನೋಡಿದ್ದೀವಿ ನಾವು. ಹೀಗಾಗಿ ಮೋಸ್ಟ್ಲಿ ಡಿ ಕೆ ಶಿ ಅವರು ಆ ಪ್ರಯತ್ನ ಮಾಡಲಿಕ್ಕಿಲ್ಲ. ನನ್ನವರ ಬರಲಿ ಅಂದರೆ ಇನ್ನೂ ಕಷ್ಟ ಆಗ್ತದೆ. ಅದಕ್ಕಾಗಿ ಡಿ ಕೆ ಶಿ ಅವರು ಜಾನ್ ನೀಡ್ಬೋದು. ಈಗಾಗಲೇ ಬಿಡದಿ ವಿಷಯದಲ್ಲಿ ಒಂದಿಷ್ಟು ಗಡಿಬಿಡಿ ಮಾಡಿ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಇವತ್ತು ಸಾಕಷ್ಟು ತೊಂದರೆ ಕೊಡ್ತದೆ ಡಿ ಕೆ ಶಿ ಅವ್ರಿಗೆ. ಇವತ್ತು ಈ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು ಇವರಿಗಿಂತಲೂ ನಮ್ಮ ಸಿದ್ದರಾಮಯ್ಯ ಚೆನ್ನಾಗಿತ್ತು, ಅವ್ರು ಚೆನ್ನಾಗಿ ಆಡಳಿತ ಮಾಡ್ತಿದ್ರು ಅಂತ ಹೇಳಿಕೆ ಬರೋದನ್ನು ನೋಡಿದ್ರೆ ಸಿದ್ದರಾಮಯ್ಯ ಸಹಿತ ಜೆ ಡಿ ಎಸ್ಗೆ ಚೆಕ್ಕೊಳ್ಳುವಂಥ ಪ್ರಯತ್ನ ನಡೆದದನ ಇದು ಕಾಂಗ್ರೆಸ್ ಸಹಿತ ಇಲ್ಲಿ ಎಚ್ಚರ ಎದ್ದಿರಬೇಕಾಗ್ಯದ. ಹೀಗಾಗಿ ಸಿದ್ದರಾಮಯ್ಯ ಹೇಳುವಂತಹ ಏನು ಸಂಪುಟ ಪುನರ್ರಚನೆಯಲ್ಲೇ ಈ ಶಾಸಕರನ್ನು ಮಿನಿಸ್ಟರ್ ಮಾಡಬಹುದು ಆಗ್ತಾರ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇ ಕಾಲಕ್ಕೆ ಕಾಂಗ್ರೆಸ್ನಲ್ಲೂ ಸಹಿತ ಈ ವಿಷಯದಲ್ಲಿ ಅನಗತ್ಯ ಸಿದ್ದರಾಮಯ್ಯರನ್ನು ಎದುರು ಹಾಕಿಕೊಳ್ಳುವಂಥ ಹುಚ್ಚು ಸಾಹಸಕ್ಕೆ ಹೋಲಿಕ್ಕಿಲ್ಲ. ಮತ್ತು ಸಿದ್ದರಾಮಯ್ಯನವ್ರಿಗೂ ಈಗಾಗಲೇ ಹೇಳಿದಂಗೆ ಎಲ್ಲನೂ ಹೋರಾಟ ಮಾಡಬೇಕಂತಿಲ್ಲ. ಜಾಣ್ಮೆಯಿಂದ ತಮ್ಮ ನಿಯಂತ್ರಣವನ್ನು ಪಕ್ಷದಲ್ಲಿ ಇಟ್ಕೊಂಡು ಪಕ್ಷನ 2022 ಮತ್ತೆ ಮರಳಿ ಅಧಿಕಾರಕ್ಕೆ ತರುವಂಥ ಕೆಲಸ ಮಾಡೋ ಜೊತೆಗೆ ಇನ್ನೊಮ್ಮೆ ಅವಕಾಶ ಸಿಕ್ಕರೆ ಮುಖ್ಯಮಂತ್ರಿ ಆಗ್ಬೋದಾ ಅನ್ನುವಂಥ ದೂರದೃಷ್ಟಿನೂ ಅಲ್ಲಿ ಇದ್ದಂಗೆ ಅನ್ನಿಸ್ತದೆ. ಯಾಕಂದ್ರೆ ಈಗ ಹೈಕಮಾಂಡ್ ಮನಸ್ಸನ್ನು ಗೆದ್ದಿದ್ದಾರೆ, ಹೇಳಿದಂಗೆ ಬಿಟ್ಟುಕೊಟ್ಟಿದ್ದಾರೆ. ಮತ್ತು ಈ ಚುನಾವಣೆ ಅಂತ ಅಷ್ಟು ಸುಲಭ ಇಲ್ಲ. ಕೇವಲ ಡಿ ಕೆ ಶಿ ಅವರಿಂದ, ಕೇವಲ ರಾಹುಲ್ ಗಾಂಧಿ ಅವರಿಂದ ಕರ್ನಾಟಕದಲ್ಲೇ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದು ಭಾಳ ಕಷ್ಟದ ಕೆಲಸ, ಅತ್ಯಂತ ರೇರೆಸ್ಟ್ ಆಫ್ ದ ರೇರ್ ಅನ್ನೋದನ್ನು. ಹೀಗಾಗಿ ಇದರದೆಲ್ಲ ಸದುಪಯೋಗ ಪಡ್ಕೊಂಡು ಸಿದ್ದರಾಮಯ್ಯನವರು ಮುಂದಿನ ದಿನದಲ್ಲೇ ಕಾಂಗ್ರೆಸ್ನ ಮೇಲೆ, ಕೇವಲ ಕರ್ನಾಟಕ ಕಾಂಗ್ರೆಸ್ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರಮಟ್ಟದ ಕಾಂಗ್ರೆಸ್ನಲ್ಲೇ ತಮ್ಮದೇ ಆದಂಥ ಒಂದು ಛಾಪ್ ಮೂಡಿಸೋ ಜೊತೆಗೆ ರಾಷ್ಟ್ರಮಟ್ಟದ ನಾಯಕರಾಗಿಯೂ ಹೊರಗೆ ಬರುವಂಥ ಹೊರಹೊಮ್ಮುವಂಥ ಸಾಧ್ಯತೆಗಳಿದ್ದಾವೆ.